ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರುತಿ ಆನಂದ್. ನಾನಿವತ್ತು ಒಂದು ಹೊಸ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಈ ದಿನ ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ಈ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಜೊತೆಗೆ ಒಂದು ಮಗುವಿನ ತಾಯಿಯಾಗಿ ಒಂದು ಮಗುವನ್ನು ನೋಡಿಕೊಂಡು ಜೊತೆಗೆ ಮನೆ ಕೆಲಸಗಳನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋದನ್ನು ನಾನು ಈ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಬೆಳಗಿನ ದಿನಚರಿ ಶುರುವಾಗೋದು ಬೆಳಗ್ಗೆ 6 ಗಂಟೆಯಿಂದ. ನಾನಿವತ್ತಿಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಕ್ಯಾಪ್ಸಿಕಮ್ ಚಿತ್ರಾನ್ನ. ಇದು ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಮೊದಲಿಗೆ ರೈಸ್ಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ರೈಸ್ಗೆ ಇಟ್ಕೊತಾ ಇದ್ದೀನಿ. ರೈಸ್ ಒಂದು ಮಾಡಿ ಇಟ್ಬಿಟ್ರೆ ಚಿತ್ರಾನ್ನ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಚಿತ್ರಾನ್ನಕ್ಕೆ ಅನ್ನ ಉದ್ದುದ್ರಾಗಿ ಹಾಕಬೇಕಲ್ವ, ಆ ಕಾರಣಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿದರೆ ಅನ್ನ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ. ಹಾಗೆ ನಾನು ಚಿತ್ರಾನ್ನಕ್ಕೆ ಇಲ್ಲಿ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಈರುಳ್ಳಿನ ಯೂಸ್ ಮಾಡಲ್ಲ, ನಾನು ಬೆಳ್ಳುಳ್ಳಿನ ಯೂಸ್ ಮಾಡಿ ನಾನು ಈ ಚಿತ್ರಾನ್ನನ ರೆಡಿ ಮಾಡ್ತಿದ್ದೀನಿ. ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ಜೊತೆಗೆ 3 ಗೆಡ್ಡೆ ಬೆಳ್ಳುಳ್ಳಿನ ಕೂಡ ಸಿಪ್ಪೆ ಬಿಡಿಸಿಟ್ಕೋಬೇಕು. ಇದನ್ನು ಸಿಪ್ಪೆ ಈ ಥರ ಬಿಡಿಸಿಟ್ಕೋಬೇಕು. ಜೊತೆಗೆ ಒಂದು 4 ಹಸಿಮೆಣ್ಸಿಕಾಯಿನೂ ತೊಗೊಂಡಿದ್ದೀನಿ. ಈ ಕಡೆ ನಾನು 2 ಥರ ಪ್ರತಿದಿನ ಅಡುಗೆ ಮಾಡೋದಿರುತ್ತೆ, ಬಿಕಾಸ್ ನನ್ನ ಮೈದನಿಗೆ ಸಪ್ರೇಟಾಗಿ ಮಾಡಿಕೊಡ್ಬೇಕು. ಅವರಿಗೆ ಜಾಂಡೀಸ್ ಆಗಿದೆ, ಆ ಕಾರಣಕ್ಕೆ ನಾವು ಮಾಡೋದನ್ನು ಅವರಿಗೆ ಕೊಡಲ್ಲ. ಅವರಿಗೆ ನಾನು ಪ್ರತಿನಿತ್ಯ ಸಪ್ರೇಟಾಗಿ ಅಡುಗೆನ ಮಾಡಿ ಕೊಡ್ತೀನಿ. ಮೂಲಂಗಿ ಜೊತೆಗೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಕಾಯಿನ ತುರ್ಕೊತಿದ್ದೀನಿ. ನಾನು ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಆ ಥರ ತುರಿದಿಟ್ಕೊಬಿಡ್ತೀನಿ. ನನಗೇನಾದರೂ ಟೈಮ್ ಸಿಕ್ಕಿಲ್ಲ ಅಂದಾಗ ಮಾತ್ರ ಈ ಥರ ವೀಕ್ ಡೇಸಲ್ಲಿ ತುರಿದು ಇಟ್ಕೊಳ್ಳೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ಮಾಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಒಂದು ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ಆಯಿಲು, ಅದ್ರ ಜೊತೆಗೆ ಕಡಲೆಬೀಜ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇಷ್ಟನ್ನು ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆನ ಹಾಕ್ಕೊಳ್ಳಿ. ಮತ್ತು ಸಿಪ್ಪೆ ಬಿಡಿಸಿ ಒಂದು ಸ್ವಲ್ಪ ಜಜ್ಜಿಟ್ಕೊಳ್ಳಿ, ಅದಕ್ಕೆ ಚೆನ್ನಾಗಿ ಬರುತ್ತೆ ಆವಾಗ ಟೇಸ್ಟ್. ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋ
ಈ ಥರ ನಿದ್ದೆ ಏನಾದರೂ ಚೆನ್ನಾಗಾದರೆ ಆ್ಯಕ್ಟಿವ್ ಆಗಿರ್ತಾನೆ, ಏನು ತೊಂದರೆ ಇರಲ್ಲ. ಇಲ್ಲ ಅಂತಂದರೆ ಸ್ವಲ್ಪ ಹಠ ಮಾಡ್ತಾನೆ. ಸೊ ಕಾಫಿ ಎಲ್ಲ ಕುಡ್ದಾಗಿದ್ಮೇಲೆ ನಾನಿಲ್ಲಿ ಹೆಸ್ರು ಕಾಳು ಮೊಳಕೆ ಕಟ್ಟಿದ ಕಾಳಿಗೆ ಸ್ವಲ್ಪ ಸಲಾಡ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಕ್ಯಾರೆಟ್ ತುರಿ, ಒಂದು ಅರ್ಧ ಸೌತೆಕಾಯಿ, ಒಂದು ಕ್ಯಾರೆಟ್ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಹಸಿದೇ ಕೂಡ ನೀವು ತಿನ್ಬೋದು. ಹೆಸ್ರು ಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ಕಟ್ಬಿಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಒಂದ್ಸರಿ ಟ್ರೈ ಮಾಡಿ. ಅದಾಗಿದ್ಮೇಲೆ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೆ. ನಾನು ಯೂಶ್ವಲಿ ಯಾವಾಗ್ಲೂ ಮಾರ್ನಿಂಗಿಗೆ ಈ ಥರ ಮಿಕ್ಸ್ ಮಾಡಿ ಕೊಡ್ತೀನಿ. ಆಫ್ಟರ್ನೂನ್ ಮಧ್ಯಾಹ್ನಕ್ಕೆ ಸಪ್ರೇಟ್ ಮಾಡಿಕೊಡ್ತೀನಿ. ವೈಟ್ ರೈಸ್ ಸಪ್ರೇಟು ಮತ್ತು ಗೊಜ್ಜು ಬೇರೆ ಸಪ್ರೇಟ್ ಮಾಡಿ ಕೊಡ್ತೀನಿ. ಏನು ನಿಧಾನ. ये बोलते हैं ಗುಡ್ ಮಾರ್ನಿಂಗ್ ಮುದ್ದು, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಇಲ್ಲಿಯೇ. ಗುಡ್ ಮಾರ್ನಿಂಗ್. ಆನಂದ್ ಆಫೀಸಿಗೆ ಹೋದರು. ಅದಾಗಿದ್ಮೇಲೆ ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಅವ್ರು ಹೋಗಬೇಕಾದ್ರೆ ನೋಡಿ ಅವನು ಯಕ್ಷಿತ್ ಏನೆಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಒಂದೊಂದು ದಿನ ಅಂತೂ ತುಂಬ ಹಠ ಮಾಡ್ತಾನೆ. ಅವರು ಒಂದು ರೌಂಡ್ ಹಾಕಿ ಕರ್ಕೊಂಡೋಗಿ ಬಿಟ್ಟು ಹೋಗಬೇಕು. ಒಂದೊಂದು ದಿನ ಈ ಥರ ಸುಮ್ಮನೆ ಇರ್ತಾನೆ. ಗಾಡಿ ಸೌಂಡ್ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಹೆದ್ರಿಕೋಬಿಟ್ಟ. ಅದಾಗಿದ್ಮೇಲೆ ಅವ್ರು ಹೋದ್ಮೇಲೆ ತಿರುಗಿ ನೋಡ್ತಾ ಇದ್ದ. ನಾನಿಲ್ಲಿ ಸ್ವಲ್ಪ ಇಲ್ಲಿ ನಮ್ಮದು ಕಬೋರ್ಡು ಸ್ವಲ್ಪ ಜಾಗ ಕಂಜೆಸ್ಟೆಡ್ ಇದೆ. ನಾನು ತುರಿಯೋ ಮಣೆ ಎತ್ಕೊಂಡಿದ್ನಲ್ಲ, ಅದನ್ನು ಎತ್ಕೋಬೇಕು ಅಂದರೆ ಈ ಪಾತ್ರೆಗಳನ್ನೆಲ್ಲನೂ ಆಚೆ ಇಟ್ಬಿಟ್ಟು ಆಮೇಲೆ ತುರಿಯೋ ಮಣೆ ಎತ್ಕೋಬೇಕಾಗುತ್ತೆ. ಮತ್ತು ಅದನ್ನೆಲ್ಲ ತೊಳೆದು
ಒಳಗಡೆ ಎಲ್ಲ ಎತ್ತಿರ್ತಾ ಇದ್ದೆ. ಆಮೇಲೆ ಮತ್ತೆ ಫಸ್ಟ್ ನಾನು ಯೂಶ್ವಲಿ ಯಾವಾಗಲೂ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಬಿಡ್ತೀನಿ. ಅಡುಗೆ ಮನೆ, ಸ್ಟವ್ ಆಟ ಆಡ್ತಾ ಇರ್ತಾನೆ. ಅವನು ಟಿ ವಿನಲ್ಲಿ ಜಾಸ್ತಿ ನೋಡೋದಂತಂದರೆ ಅಡ್ವರ್ಟೈಸ್ ಜಾಸ್ತಿ ನೋಡ್ತಾನೆ. ಯಾವುದೇ ಕಾರ್ಟೂನ್ ಆಗಲಿ ಅದನ್ನೆಲ್ಲ ಏನಷ್ಟು ಇಂಟ್ರೆಸ್ಟಿಂದ ನೋಡೋಲ್ಲ. ಅಡ್ವರ್ಟೈಸ್ನೇ ಅವನು ಜಾಸ್ತಿ ಇಂಟ್ರೆಸ್ಟಿಂದ ನೋಡೋದು. ಸೊ ಎಲ್ಲನೂ ಒರೆಸಿದಾಗಿದ್ಮೇಲೆ ನೀಟಾಗಿ ಮಾಪ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಾಪೆಲ್ಲ ಮಾಡಿದ್ದಾಯಿತು. ಏನು ಏನು ಹಾಯ್ 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 ಏನಪ್ಪ ಹಾಯ್ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ರೆ 1-2-3 ಅವರ್ಸ್ ಆದ್ರೂ ಕೂಡ ಮಲ್ಕೊತಾನೆ. ಅಷ್ಟರಲ್ಲಿ ನಂದು ಬೇರೆ ಬೇರೆ ಏನು ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೋಬೋದು. ಮತ್ತು ನಾನಿಲ್ಲಿ ಅವನನ್ನು ಮಲಗಿಸಿ ಹೊರಗಡೆ ಕೂಡ ಈ ಥರ ತೊಳ್ಕೊಬಿಡ್ತೀನಿ. ನಾನು ಸೋಮವಾರ ಶುಕ್ರವಾರ ಮಾತ್ರ ಇದನ್ನು ತೊಳ್ಕೊತೀನಿ, ಬೇರೆ ದಿನ ಎಲ್ಲ ಹಾಗೆ ಮಾಪ್ ಮಾಡ್ಕೊತೀನಿ. ಅದೇ ಥರ ಬೇರೆ ಯಾವುದಾದ್ರೂ ಅಡುಗೆ ಮನೆ ಬಟ್ಟೆಗಳಿತ್ತು ಅಂದರೂ ಕೂಡ ನಾನು ಅಲ್ಲೇ ವಾಶ್ ಮಾಡ್ಕೊಬಿಡ್ತೀನಿ. ಮತ್ತು ನೀರು ಹಾಕಿ ಅಲ್ಲಿ ವಾಶ್ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇವನು ಎದ್ಬಿಟ್ರೆ ವಾಶ್ ಮಾಡ್ಕೊಳಕ್ಕಾಗಲ್ಲ, ಮತ್ತು ಬಂದು ಎಳಿತಾನೆ ಇರುತ್ತೆ. ಆ ಕಾರಣಕ್ಕೆ ಮತ್ತು ವೆದರ್ ನೋಡಿ ಇವತ್ತು ಹೇಗಿದೆ ಅಂತ ಹೇಳಿಬಿಟ್ಟು ಮಳೆ ಇವಾಗಲೇ ಬರ್ಬೋದೇನೋ ಅನ್ನೋ ಥರ ಇದೆ. ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಬಟ್ಟೆಗಳಿದ್ದು, ನಮ್ಮ ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ ಬಟ್ಟೆ ಒಗೆದ್ಬಿಡ್ತೀವಿ, ಒಣಗಾಕ್ಬಿಡ್ತೀವಿ, ಮಡ್ಚೋದೇ ಸ್ವಲ್ಪ ಕಷ್ಟ. ಒಂದೊಂದು ಸರಿ ಅಂತೂ ನಾನು 2-3 ದಿನ ಕೂಡ ಮಡ್ಚಿರೋದೇ ಇಲ್ಲ. ನಿದ್ದೆ ಆಯ್ತಪ್ಪ? ಹಾಂ ನಿದ್ದೆ ಆಯ್ತಾ? ಹಾಂ ಇಲ್ಲಿ ನೋಡು, ಇಲ್ಲಿ ಮುದ್ದು, ಇಲ್ಲಿ 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 ಯಾರದು ಯಾರದು ಫೋಟೋದಲ್ಲಿ ಯಾರದು? ಯಾರಪ್ಪ? ನೋಡಲ್ವಾ ಇಲ್ಲಿ ನೀನು? ಇಲ್ಲಿ ನೋಡು,
ನೋಡಲ್ವಾ? ಯಕ್ಷಿತ್ ಇಲ್ಲಿ ನಂದು ಮತ್ತು ಆನಂದು ಒಂದು ದೊಡ್ಡದು ಫ್ರೇಮ್ ಹಾಕ್ಸಿದ್ದೀವಿ, ಅದನ್ನು ನೋಡ್ತಾನೆ ಇದ್ದ. ಸೊ ಇದಿಷ್ಟು ನನ್ನ ಫ್ಯಾಮಿಲಿ. ನಿಮಗೆ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಮ್ಮ ಫ್ಯಾಮಿಲಿ ಬಗ್ಗೆ, ಯಕ್ಷಿತ್ ಬಗ್ಗೆ ಎಲ್ಲ. ಇನ್ನಷ್ಟು ಮಾಹಿತಿಗಳನ್ನ ನಾನು ನನ್ನ ಮುಂದಿನ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.